ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೊಡಗಿನ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂಥದ್ದೇ ಪ್ರಕರಣ ನಡೆದಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇದೇ ಕೇರಳದ ಶರಣ್ಯ ಅನ್ನೋ ಹುಡುಗಿ ಕಾಡಿನ ಒಳಗೆ ಎಂಟ್ರಿ ಕೊಟ್ಟು ಟ್ರೆಕ್ಕಿಂಗ್ ಅನ್ನೋ ನೆಪದಲ್ಲಿ ಅದಾದ ನಂತರ ಹೊರಗೆ ಬಂದಿದ್ದು 4-5 ದಿನಗಳ ಕಾಲ ನಿರಂತರವಾಗಿ ಹುಡುಕಿದ್ದು. ಈ ಒಂದು ಕತೆ ಸುಖಾಂತ್ಯ ಕಾಣೋದ್ರ ಮುನ್ನವೇ ಮತ್ತೊಂದು ಇದೇ ರೀತಿಯಾದಂಥ ಆತಂಕಕಾರಿಯಾದಂಥ ಘಟನೆ ನಡೆದಿರೋದು, ಅದು ಕೂಡ ದತ್ತಪೀಠದ ಮಡ್ನಲ್ಲಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಜೊತೆಗೆ ಮಾಣಿಕ್ಯಧಾರ ಫಾಲ್ಸ್, ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಕೇರಳದಿಂದ ಅಂದರೆ ಕೇರಳದ ಪಾಲಕ್ಕಾಡ್ನಿಂದ ಬಂದಂಥ ಹುಡುಗಿ ಶ್ರೀನಂದ SLC ಪರೀಕ್ಷೆಯನ್ನು ಮುಗಿಸಿ ತದನಂತರ ಇಡೀ ಫ್ಯಾಮಿಲಿ ಪ್ರವಾಸವನ್ನು ಕೈಗೊಂಡಿತ್ತು. ಚಿಕ್ಕಮಗಳೂರಿನ ಸುತ್ತಮುತ್ತ ಅನೇಕ ಪ್ರವಾಸಿ ಸ್ಥಳಗಳನ್ನು ಕೂಡ ನೋಡಲಿಕ್ಕೆ ಅಂತ ಬಂದಿತ್ತು. ಆದರೆ ಇದೀಗ ಏಕಾಏಕಿಯಾಗಿ 2 ದಿನಗಳಾಗೋಯಿತು ಮಿಸ್ ಆಗಿ. ನಿರಂತರವಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈಗಾಗಲೇ ಉಪಮುಖ್ಯಮಂತ್ರಿ DCM ಶಿವಕುಮಾರ್ ಅವ್ರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥ ಕೇರಳ ಸರ್ಕಾರ ನಿರಂತರವಾದಂಥ ಮಾತುಕತೆಯಲ್ಲಿದೆ. SDRF ತಂಡಗಳಿದ್ದಾವೆ, ಅಗ್ನಿಶಾಮಕ ದಳ ಇದೆ, ಅರಣ್ಯ ಇಲಾಖೆಯು ಕೂಡ ಕೈ ಜೋಡಿಸಿ ನಿರಂತರವಾಗಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಆದರೂ ಕೂಡ ಶ್ರೀನಂದ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಜೊತೆಗೆ ಅಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಮಾಣಿಕ್ಯಧಾರ ಫಾಲ್ಸ್ ಅಂದರೆ ಈ ಕುಂಭದ್ರೋಣ ಪರ್ವತ ಶ್ರೇಣಿ ಇದೆಯಲ್ಲ, ಆ ಭಾಗದಲ್ಲಿ ಬರ್ತಕ್ಕಂಥ ಒಂದು ಜಲಪಾತ. ಮೆಟ್ಟಿಲುಗಳನ್ನು ಇಳಿದು ಹೋಗಿ ಜಲಪಾತವನ್ನು ವೀಕ್ಷಣೆ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಈ ಕುಟುಂಬವನ್ನು ಈಕೆ ಮಿಸ್ ಮಾಡಿದ್ದು ಹೇಗೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿಬಿಟ್ಲು? ಒಂದು ಕಡಿದಾದಂಥ ಒಂದು ಪರ್ವತ ಶ್ರೇಣಿ ಇದೆ, ಅಲ್ಲಿ ಏನಾದರೂ ಎಡ್ಜ್ನಲ್ಲಿ ನಿಂತ್ಕೊಂಡ್ಬಿಟ್ರೆ ಪ್ರಪಾತಕ್ಕೆ ಹೋಗಿ ಬಿದ್ದು ಬಿಡ್ತೀವಿ. ಅಲ್ಲೇನಾದರೂ ಈಕೆಯ ಪ್ರಾಣ ಪಕ್ಷಿ ಹಾರು ಹೋಗಿಬಿಡ್ತಾ, ಅಥವಾ ಎಲ್ಲೋ ಈ ಪ್ರಾಣಿಗಳ ಕಾಡು ಮೃಗಗಳ ಬಾಯಿಗೆ ಈಕೆ ತುತ್ತಾಗಿಬಿಟ್ಲ? ಇನ್ನೂ ಒಂದು ಭರವಸೆ, ಅದೇ ನಿರೀಕ್ಷೆ 2 ದಿನಗಳಿಂದ. ಒಂದಿಷ್ಟು ಮಾಹಿತಿ ಬಂತು, ಎಲ್ಲೋ ಸುಬ್ರಹ್ಮಣ್ಯ ಭಾಗದಲ್ಲಿ ಈಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಅಂತ. ಅದ್ಯಾವುದು ಕೂಡ ಈಗ ಸದ್ಯದ ಅಪ್ಡೇಟ್ಸ್ನಲ್ಲಿಲ್ಲ, ಅದು ಎಲ್ಲವೂ ಕೂಡ ಗಾಳಿ ಸುದ್ದಿ ಅಷ್ಟೇ. ಆದರೆ ನಿರಂತರವಾದಂಥ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೊಂದು ಕುತೂಹಲಕಾರಿ ವಿಷಯ ಒಂದಿದೆ, ಅದನ್ನು ನಾನು ನಿಮಗೆಲ್ಲರಿಗೂ ಕೂಡ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಇದೇ ಶ್ರೀನಂದ ವಿಚಾರವಾಗಿ ಆಕೆ SLC ಫಲಿತಾಂಶ ಎಲ್ಲೋ ಎಡವಟ್ಟಾಗಬಹುದು ಅನ್ನೋ ವಿಚಾರದಿಂದಲೇ ಈಕೆಯೇ ಏನಾದರೂ ಕೆಟ್ಟ ನಿರ್ಧಾರಕ್ಕೆ ಮುಂದಾಗಬಿಟ್ಲ, ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳಿಕ್ಕೆ ಮುಂದಾಗಬಿಟ್ಲ ಅನ್ನೋ ಒಂದಿಷ್ಟು ಆಘಾತಕಾರಿಯಾದಂಥ ವಿಷಯಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದ್ದಾವೆ. ನಿರಂತರವಾಗಿ ಅವ್ರ ಕುಟುಂಬದವರು ಕೂಡ ಒಂದಿಷ್ಟು ಆತಂಕದಲ್ಲಿದ್ದಾರೆ. ಏನಾಯಿತು ಅನ್ನೋದರ ವಿಚಾರವಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಕೊಡಲೇಬೇಕು. ಯಾಕೆಂದರೆ ಪಾಲಕ್ಕಾಡ್ನಿಂದ ಯಾರೇ ಪ್ರವಾಸಕ್ಕೆ ಬರಲಿ, ದಯವಿಟ್ಟು ಆರಂಭದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಷ್ಟು ಜನ ಬಂದಿರ್ತೀರಿ ಅಥವಾ ನಿಮ್ಮವರೊಂದಿಗೆ ನೀವು ಬಂದಾಗ ಜೊತೆಯಲ್ಲಿದ್ದಾರಾ, ಯಾರು ಮಿಸ್ ಆದರೂ ಸ್ವಲ್ಪ ದೂರ ಆದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇರಬೇಕಾಗತ್ತೆ. ಯಾಕೆಂದರೆ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅಂತ ನೀವೇ ಒಂದು ಸಂಘ ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ತಾ ಹೋಗಿಬಿಟ್ರೆ ಈ ರೀತಿಯಾಗಿ ಮಿಸ್ ಆದ ಕೇವಲ 6-7 ನಿಮಿಷಗಳಲ್ಲಿ, ಜಸ್ಟ್ 7-8 ನಿಮಿಷಗಳಲ್ಲಿ ಈಕೆ ಮಿಸ್ ಆಗಿರ್ತಕ್ಕಂಥದ್ದು. ಒಂದು ಅವರು ಧೈರ್ಯ ಪಡೋ ಸಂಗತಿ ಏನು ಅಂದರೆ, ಆಕೆ ಎಲ್ಲಿ ಮಿಸ್ ಆದ್ಲಲ್ವ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಆ ಥರದ್ದು ಯಾವುದೇ ಪ್ರಪಾತ ಇರಲಿಲ್ವಂತೆ, ಇಲ್ಲ ಅಂತ ಅವ್ರ ಕುಟುಂಬದವರು ಹೇಳ್ತಿದ್ದಾರೆ. ಇನ್ನು ಒಂದು ಅವರ ಜೊತೆ ಬಂದಂಥ ಟೀಮ್ 40ಕ್ಕೂ ಹೆಚ್ಚು ಜನರು ಇದೇ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಮತ್ತು ಈ ಕುಂಭದ್ರೋಣ ಪರ್ವತ ಶ್ರೇಣಿಯ ಭಾಗದಲ್ಲಿರ್ತಕ್ಕಂಥ ಮಾಣಿಕ್ಯಧಾರ ಫಾಲ್ಸ್ನ ನೋಡಬೇಕಾದ್ರೂ ಕೂಡ ಅದೇ 40 ಜನ ಒಟ್ಟಾಗಿ ಹೋಗ್ತಾ ಇದ್ದದ್ದು. ಏಕಾಏಕಿ ಆಕೆ ಯಾಕೆ ಮಿಸ್ ಆದ್ಲು ಅಂತ ಸದ್ಯದ ಮಟ್ಟಿಗೆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಿ. ನನ್ನ ಆ ಎಡಭಾಗದಲ್ಲೂ ಕೂಡ ಆ ದೃಶ್ಯ ಸಿಗ್ತಾ ಇದೆ ನಿಮಗೆ. ಹೇಗಿದೆ ಆ ವಿಡಿಯೋ ಅನ್ನೋದು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವುದೇ ರೀತಿಯಾದಂಥ ಆತಂಕ ಇರ್ಬೋದು ಅಥವಾ ಏನೋ ಕೆಟ್ಟದಾಗಿ ನಿರ್ಧಾರ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಬಾಲಕಿ ಅಂತ ಏನು ಅನ್ನಿಸ್ತಾ ಇಲ್ಲ. ಬಹಳ ಜನರು ಆ ಥರದ ಊಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆ ಅನ್ನೋದನ್ನು ಕೂಡ ನಾನು ಮುಂದುವರೆದು ನಾನು ಹೇಳ್ತೀನಿ, ಕೊನೆಯದಾಗಿ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ತಿಳಿಸ್ಪಡ್ತೀನಿ. ಬಟ್ ಆದರೆ ನೋಡಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳಲೇಬೇಕು. ಮಂಗಳವಾರ ಸಂಜೆಯ ಅಷ್ಟೊತ್ತಿಗೆ ಮಾಣಿಕ್ಯಧಾರ ಫಾಲ್ಸ್ನ ನೋಡಲಿಕ್ಕೆ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಹತ್ರ ಇನ್ನೇನು ಮಾಣಿಕ್ಯಧಾರ ಫಾಲ್ಸ್ನ ವೀಕ್ಷಣೆ ಮಾಡ್ತಕ್ಕಂಥ ಸಮಯ 5:15 ಸುಮಾರಿಗೆ ಇದೇ ಶ್ರೀನಂದ ಮಿಸ್ ಆಗಿರ್ತಕ್ಕಂಥ ತಕ್ಷಣಕ್ಕೆ ಅದೆಲ್ಲವೂ ಕೂಡ ಅವ್ರ ಕುಟುಂಬದವ್ರ ಗಮನಕ್ಕೆ ಬರುತ್ತೆ. ಎಲ್ಲಿ ಶ್ರೀನಂದ ಅಂತ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ, ಆತಂಕಗೊಳ್ತಾರೆ, ಒಬ್ರನ್ನೊಬ್ರು ಕೇಳೋ ಪ್ರಯತ್ನವನ್ನು ಮಾಡ್ತಾರೆ, ನೀವೇನಾದರೂ ನೋಡಿದ್ರಾ ಅಂತ. ಎಲ್ಲೂ ಕೂಡ ಮೆಟ್ಟಿಲುಗಳನ್ನು ಇಳಿದು ಬರಬೇಕಾದ್ರೆ ಎಲ್ಲೂ ಶ್ರೀನಂದ ಕಾಣಿಸ್ದೇ ಇದ್ದಾಗ ಆಮೇಲೆ ಶೋಧ ಕಾರ್ಯಾಚರಣೆ ಅಂದರೆ ಇವರು ಫ್ಯಾಮಿಲಿಯವರೇ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ.
ಅಪ್ ಟು 8 ಗಂಟೆಯವರೆಗೂ ಅಂದರೆ ಏನೂ ಆಗಿರಲಿಕ್ಕಿಲ್ಲ ಅಂತ ಅವರು ಒಂದು ಊಹೆ, ಒಂದು ಭರವಸೆ, ಏನೂ ಆಗಿರಲಿಕ್ಕಿಲ್ಲ, ಆ ಥರದ್ದು ಯಾವುದೇ ಕೆಟ್ಟ ನಿರ್ಧಾರವನ್ನು ಆಕೆ ತೆಗೆದುಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರವರೇ ಹುಡುಕಾಡುವ ಪ್ರಯತ್ನವನ್ನು ಮಾಡ್ತಾರೆ. ನಿರಂತರವಾಗಿ ಹುಡುಕಾಡ್ತಾರೆ, ಆದರೆ ಎಲ್ಲೂ ಕೂಡ ಸಿಗೋದಿಲ್ಲ. ಸಂಜೆ 8 ಗಂಟೆಯ ಅಷ್ಟೊತ್ತಿಗೆ ಅಂದರೆ ರಾತ್ರಿ ಆದ ನಂತರ ಇನ್ನೇನು ಬೇರೆ ಆಪ್ಷನ್ಸ್ ಇಲ್ಲ ಅಂಥೇಳಿ ಪೊಲೀಸ್ ಕಂಪ್ಲೇಂಟನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ತದನಂತರ ಅಂದರೆ ಪೊಲೀಸರು ಕೂಡ ಮಾಹಿತಿ ಹೋದ ನಂತರ ಡ್ರೋನ್ ಬಳಕೆ ಮಾಡಲಾಗ್ತಾ ಇದೆ, ಥರ್ಮಲ್ ಡ್ರೋನನ್ನು ಕೂಡ ಬಳಸಲಾಗ್ತಾ ಇದೆ. ಮಂಗಳವಾರ ಮಿಸ್ ಆಗಿದ್ದು ಸಂಜೆ, ಬುಧವಾರ ಬೆಳಗ್ಗೆಯಿಂದಲೇ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಮಾಡ್ತವೆ. ಇಡೀ ದಿನ ಶೋಧ ಕಾರ್ಯಾಚರಣೆ ಮಾಡಿದ್ರೂ ಕೂಡ ಶ್ರೀನಂದ ಎಲ್ಲಿದ್ದಾಳೆ ಅನ್ನೋದು ಪತ್ತೆ ಆಗಿಲ್ಲ. ಸದ್ಯದ ಅಪ್ಡೇಟ್ಸ್ ಏನು ಅಂದರೆ ಅವ್ರ ಕುಟುಂಬದವರ ಕಾಲ್ ಡೀಟೇಲ್ಸ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಆಕೆ ಶ್ರೀನಂದ ಅವರ ಕರೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಯಾರಿಗಾದರೂ ಫೋನ್ ಮಾಡಿದ್ರ ಅಂತ, ಅಥವಾ ಲಾಸ್ಟ್ ಟವರ್ ಡಂಪ್ ಲೊಕೇಶನ್ ಏನಿರುತ್ತಲ್ವ ಆ ಲೊಕೇಶನ್ಸ್ನು ಡೀಟೇಲ್ಸ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಎಲ್ಲಿ ಏನಾದರೂ ಲಾಸ್ಟ್ ಸಿಗ್ನಲ್ ಮಿಸ್ ಆಗಿದ್ದು ಎಲ್ಲಿ ಅನ್ನೋ ಮಾಹಿತಿಗಳ ಆಧಾರದ ಮೇಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಆದರೆ ಶ್ರೀನಂದ ಎಲ್ಲಿದ್ದಾಳೆ ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸ್ನೇಹಿತರೆ, ಇನ್ನೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳಲೇಬೇಕು. ಇತ್ತೀಚೆಗಷ್ಟೇ ಶ್ರೀನಂದ SSLC ಎಕ್ಸಾಮನ್ನು ಬರೆದಿದ್ಲು. ಕೇಳಿದ್ರೆ ಅವರ ಪೇರೆಂಟ್ಸ್ಗಳು ಕೂಡ ಕೇಳಿದ್ರಂತೆ, ಏನಮ್ಮ ಚೆನ್ನಾಗಿ ಬರೆದಿದೆಯಾ, ಎಕ್ಸಾಮ್ ಹೇಗಾಗಿದೆ, ಓಕೆನಾ, ಡಿಸ್ಟಿಂಕ್ಷನ್ ಬರಬಹುದಾ ಅನ್ನೋ ವಿಚಾರವಾಗಿ. ಆದರೆ ಶ್ರೀನಂದ ಮಾಹಿತಿ ಕೊಟ್ಟಂಥ ಮಾಹಿತಿಯ ಪ್ರಕಾರ ಓಕೆ ನಾನು ಚೆನ್ನಾಗಿ ಬರೆದಿದ್ದೀನಿ ಅಂತೇಳಿ ಸುಮ್ಮನೆ ತಲೆ ಅಲ್ಲಾಡಿಸಿರೋದು. ಒಂದು ಕಡೆ ಪೋಷಕರಿಗೆ ಅದೂ ಕೂಡ ಅನುಮಾನ ಇದೆ, ಎಲ್ಲೋ SSLC ರಿಸಲ್ಟ್ ಚೆನ್ನಾಗಿ ಆಗೋದಿಲ್ಲ ಅನ್ನೋ ವಿಚಾರವಾಗಿ ಏನಾದರೂ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದಾ ಅಂತ ಅವರು ಕೂಡ ದುರಾಲೋಚನೆ, ಎಲ್ಲೋ ಒಂದು ಕಡೆ ಆ ಥರದ್ದು ಥಿಂಕ್ ಬಂದುಬಿಡುತ್ತೆ. ಇಷ್ಟೆಲ್ಲ ಆದಮೇಲೆ 2 ದಿನಗಳ ಕಾಲ ಹುಡುಕಿದ ನಂತರವೂ ಕೂಡ. ಜೊತೆಗೆ ಪ್ರಿಪೇರ್ಟರಿ ಎಕ್ಸಾಮ್ನಲ್ಲೂ ಕೂಡ ಒಂದು 60% ಅಷ್ಟೇ ಎಕ್ಸಾಮ್ನಲ್ಲಿ ರಿಸಲ್ಟ್ ಬಂದಿತ್ತಂತ, ಒಂದು 60% ಮಾಡಿದ್ಲಂತೆ. ಹಾಗಾಗಿ ಎಲ್ಲೋ ಒಂದು ಕಡೆ SSLC ರಿಸಲ್ಟ್ ಬೇರೆ ರೀತಿಯಾಗಿ ಬರಬಹುದು, ನಾನು ಅಂದುಕೊಂಡ ಹಾಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ವಿಚಾರವಾಗಿ ಈ ಥರದ ಒಂದು ನಿರ್ಧಾರಕ್ಕೆ ದುಡುಕಿನ ನಿರ್ಧಾರವನ್ನು ಕೂಡ ಮಾಡಿರ್ಬೋದು ಅನ್ನೋ ರೀತಿಯಾಗಿ ಪೇರೆಂಟ್ಸ್ ಆ ಥರದ ಒಂದು ಕೆಟ್ಟ ಆಲೋಚನೆಯನ್ನು ಕೂಡ ಮಾಡ್ತಾರೆ ಎಲ್ಲೋ ಒಂದು ಕಡೆ. ಇನ್ನೂ ಒಂದು ಅಂದರೆ ನಿಮಗೆ ಆ ಭಾಗದಲ್ಲಿ ಬಹಳಷ್ಟು ಜನ ಹೇಳ್ತಾರೆ, ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಓಕೆ ಇಲ್ಲಿ ಹುಲಿಗಳ ಭಯ ಇದೆ, ಚಿರತೆಗಳ ಭಯ ಇದೆ ಅನ್ನೋದು ತುಂಬ ರೇರ್. ಅಲ್ಲಿ ಹುಲಿಗಳು ಕಂಡರೂ ಕೂಡ ಬಹಳಷ್ಟು ಅಪರೂಪ, ಚಿರತೆಗಳ ಹಾವಳಿಯೂ ಕೂಡ ಕಡಿಮೆ. ಇನ್ನು ಅಂತಹ ಕಾಡು ಮೃಗಗಳ ಕಾಟ ಏನು ಹಾಗಿಲ್ಲ. ಆದರೆ ಆ ರೀತಿಯಾಗಿ ನಾವು ಅಂದ್ಕೊಳ್ಳಿಕ್ಕೂ ಕೂಡ ಅಸಾಧ್ಯ. ಯಾಕೆಂದ್ರೆ ಈಗಾಗಲೇ ಚಿರತೆಗಳೆಲ್ಲವೂ ಕೂಡ ಹುಲಿಗಳೆಲ್ಲವೂ ಕೂಡ ಅರ್ಬನ್ ಟೈಗರ್ಸ್ಗಳಾಗ್ಬಿಟ್ಟಿದ್ದಾವೆ, ನಾಡಿನತ್ತ ಮುಖ ಮಾಡ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಅದನ್ನು ಕೂಡ ಅಲ್ಲಗಳೆಯುವಂತಲ್ಲ, ಆ ರೀತಿಯಾಗಿ ಆಗಿರಬಾರ್ದು ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಥರದ ಯೋಚನೆ ಕೂಡ ಬಂದಾಗ ಅಲ್ಲಿನ ಸ್ಥಳೀಯರು ಹೇಳೋ ರೀತಿಯಾಗಿ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೇಳೋ ರೀತಿಯಾಗಿ ಇಲ್ಲಿ ಹೆಚ್ಚಿನದಾಗಿ ಏನು ಹುಲಿಗಳು ಕಾಣಸಿಗೋದಿಲ್ಲ, ಯಾವುದೇ ಅಂತಹ ಕಾಡು ಮೃಗಗಳು ಕೂಡ ಇಲ್ಲ, ಚಿರತೆಗಳು ಈಕೆಯನ್ನು ಭಕ್ಷಿಸಿದಾವೆ ಅಂತ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋ ರೀತಿಯಾಗಿ ಕೂಡ ಅವರು ಒಂದು ಭರವಸೆಯನ್ನು ಮೂಡಿಸ್ತಿದ್ದಾರೆ. ಆದರೂ ಒಂದು ಹೋಪ್ಸ್ ಇಟ್ಕೊಂಡೇ ನಿರಂತರವಾದಂಥ ಸರ್ಚಿಂಗ್ ಅಂತೂ ನಡೀತಾ ಇದೆ. ಇರಬಹುದು, ಇಲ್ಲಿರ್ಬೋದು, ಇಲ್ಲಿ ಸಿಕ್ಕಿರ್ಬೋದು ಅಂತ. ನಿಮಗೆ ಆ ಎಡ್ಜಲ್ಲಿ ಆ ಪರ್ವತ ಶಿಖರ ಇದೆಯಲ್ಲ, ಅದರ ಎಡ್ಜಲ್ಲಿ ನೀವೇನಾದರೂ ತುದಿಗಾಲಲ್ಲಿ ನಿಂತ್ಕೊಂಡು ಸ್ವಲ್ಪ ಸ್ಲಿಪ್ ಆಗಿಬಿಟ್ರು ದೊಡ್ಡ ಪ್ರಪಾತಕ್ಕೆ ಹೋಗಿಬಿದ್ದು ಬಿಡ್ತೀರಿ. ಆದರೆ ಆ ಬಾಲಕಿ ಯಾವ ಕಾರಣಕ್ಕಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಇತ್ತೀಚೆಗೆ ರೀಲ್ಸ್ ಹುಚ್ಚಿರುತ್ತೆ, ಫೋಟೋಗಳು ಗೀಳಿರುತ್ತೆ, ಎಲ್ಲೋ ಒಂದು ಕಡೆ ಆ ಪೀಕಲ್ಲಿ ನಿಂತ್ಕೊಂಡು ಅಥವಾ ಎಡ್ಜಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ವ್ಯೂ ಬರೋ ಥರ ಫೋಟೋ ತೆಗೆದು ಎಲ್ಲೋ ಸ್ನ್ಯಾಪ್ಚಾಟಲ್ಲೋ ಎಲ್ಲೋ ಹಾಕೊಂಡ್ಬಿಟ್ರೆ, ಇನ್ಸ್ಟಾಲೋ ಹಾಕೊಂಡ್ಬಿಟ್ರೆ ಒಳ್ಳೆ ಲೈಕ್ಸ್ ಕಮೆಂಟ್ಸ್ ಬರುತ್ತೆ ಅನ್ನೋ ಉದ್ದೇಶಕ್ಕೂ ಆ ರೀತಿಯಾಗಿ ಮಾಡಿರುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇಲ್ಲೇ ಆ ರೀತಿಯಾಗಿ ಆಗಿರೋ ಚಾನ್ಸಸ್ ಇಲ್ಲ ಅನ್ನೋದನ್ನು ಅವ್ರ ಕುಟುಂಬದವ್ರು ಹೇಳ್ತಾರೆ. ಒಂದು ಕಡೆ ಅದೇ ದೊಡ್ಡ ಭರವಸೆಯೊಂದಿಗೆ ಹುಡುಕ್ತಾ ಇರೋದು ನೋಡಿ. ಇತ್ತೀಚೆಗೆ ನಾವು ಕೇಳಿದಂಥ ಇದೇ ತಡಿಯಾಂಡಮೋಳು ಕಾಡಿನಲ್ಲಿ ಮಿಸ್ಸಿಂಗ್ ಆದಂಥ ಬಾಲಕಿ, ಆಕೆ ಕೂಡ 4 ದಿನಗಳ ನಿರಂತರವಾಗಿ ಅದೇ ಮಳೆ, ಚಳಿ, ಗಾಳಿ ಅನ್ನೋದೇ ನರಳಾಡಿ ಕಾಡಿನೊಳಗಿದ್ದು ಹೊರಗೆ ಬಂದಿದ್ದು. ಅದ್ರ ಬಗ್ಗೆನೂ ಒಂದಿಷ್ಟು ತರ್ಕ ನಡೀತಾ ಇದೆ. ಆಕೆ ಎಲ್ಲಿದ್ಲು, ಅಲ್ಲಿಂದ ನೀವು GPS ಟ್ರ್ಯಾಕನ್ನು ಮಾಡಿ ಅದು ಕನ್ಫರ್ಮಾ, ಸುಳ್ಳ ಅಥವಾ ಕಟ್ಟುಕತೆಯ ದೊಡ್ಡ ಮಟ್ಟದ ಒಂದು ಕಾಂಟ್ರವರ್ಷಿಯಲ್ ಕೂಡ ಅದಾಗಿದೆ ಕೇಸ್. ಅದೇನೇ ಇರಲಿ, ಬಟ್ ಆದರೆ ಶ್ರೀನಂದ ವಿಚಾರವಾಗಿ ಬೇರೆಯದ್ದೇ ಕತೆ. ಆದರೆ ಆಕೆ ಸುರಕ್ಷಿತವಾಗಿ ವಾಪಸ್ ಬರಲಿ. ನಿರಂತರವಾಗಿ SDRF ಏನು ಅರಣ್ಯ ಇಲಾಖೆ ಜೊತೆಗೆ ಅಗ್ನಿಶಾಮಕ ದಳ ಜೊತೆಗೆ ಸ್ಥಳೀಯ ಸಿಬ್ಬಂದಿಗಳು ಎಲ್ಲರೂ ಸೇರ್ಕೊಂಡೇನು ಹುಡುಕಾಡ್ತಿದ್ದಾರೆ. ಆಕೆ ಪ್ರಾಣಕ್ಕೆ ಏನೂ ಆಗದಂತೆ ನಿರ್ಭಯವಾಗಿ ನಿರ್ಭೀತಿಯಿಂದ ಆ ಒಂದು ಪುಟ್ಟ ಬಾಲಕಿ 10ನೇ ತರಗತಿ ಇನ್ನೂ ಭವಿಷ್ಯ ಇದೆ, ವಾಪಸ್ ಬರಲಿ ಅಂತ ಹಾರೈಸ್ತೀನಿ. ಇನ್ನೊಂದು ಕಡೆ SLC ರಿಸಲ್ಟ್ ಆಗಿರ್ಬೋದು, PUC ಫಲಿತಾಂಶಗಳಾಗಿರ್ಬೋದು, ನಿಮ್ಮ ಬದುಕನ್ನು ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಮಾಡುತ್ತೆ ಅಂತ ಹೇಳಿ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಒಂದು ಪರ್ಸೆಂಟೇಜ್ ಕಮ್ಮಿ ಆಯಿತು, ನಾನು ನಿರೀಕ್ಷೆ ಮಾಡಿದಂಥ ಮಾರ್ಕ್ಸ್ಗಳು ಬರಲಿಲ್ಲ ಅಂತೇಳಿ
ನಿಮ್ಮ ಪ್ರಾಣಕ್ಕೆ ಸಂಚಕಾರವನ್ನು ತೆಗೆದುಕೊಳ್ಳಲಿಕ್ಕೆ ಯಾರು ಕೂಡ ಮುಂದಾಗಬೇಡಿ ಅಂತ ಒಂದಿಷ್ಟು ಸಜೆಷನ್ ಸಲಹೆಗಳನ್ನು ಕೂಡ ಕೊಡ್ತೀನಿ. ನೋಡಿ, ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಶ್ರೀನಂದ ಸುರಕ್ಷಿತವಾಗಿ ವಾಪಸ್ ಬರಲಿ ಅನ್ನೋದಷ್ಟೇ ನನ್ನ ಆರೈಕೆ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.